ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ವಿಶೇಷ ರೆಸಿಪಿನ ನಿಮ್ಮ ಮುಂದೆ ಇವತ್ತು ತೊಗೊಂಬರಕತ್ತಿದ್ದೀನಿ. ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು. ಇವತ್ತಿನ ರೆಸಿಪಿ ಏನೈತಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ಅಂತಾರೋ ಮಾದೇಲಿ ಅಂತಾರೋ. ಇದನ್ನು ಸಂಕ್ರಾಂತಿ ಭೋಗಿ ದಿವಸ ಮಾಡ್ತಾರೆ, ಸಂಕ್ರಾಂತಿಗೆ ವಿಶೇಷವಾಗಿ ಮಾಡ್ತಾರೆ. ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಬರೋ ಬೆಲ್ ಗಂಟಿನ ಕ್ಲಿಕ್ ಮಾಡಿರಿ. ಇದಕ್ಕೆ ನಾವು ಕಸ್ಕಸಿ, ಯಾಲಕ್ಕಿ, ಜಾಜಿಕಾಯಿ, ಬಡೆ ಸೋಪು, ಆಮೇಲೆ ಗೋಡಂಬಿ, ಬಾದಾಮ್ ಚಿಪ್ಸ್, ಆಮೇಲೆ ಪಿಸ್ತಾ ಚಿಪ್ಸ್, ಒಣ ದ್ರಾಕ್ಷಿ, ಒಂದು ವಾಟಿ ತುಪ್ಪ, ಒಣ ಕೊಬ್ಬರಿ, ರವಾ, ಗೋಧಿ ಹಿಟ್ಟು, ಬೆಲ್ಲ, ಪುಟಾಣಿ ಎಲ್ಲ ತೊಗೊಂಡಿದ್ದೀವಿ. ಇಷ್ಟೆಲ್ಲ ಪದಾರ್ಥ ತೊಗೊಂಡು ಈ ಮಾದಲಿ ಮಾಡೋರ್ದವ್ರಿ. ಒಂದು ವಾಟಿ ರವಾ, ಬಾಂಬೆ ರವಾ ಅಂತಾರಲ್ಲ ಆ ಬಾಂಬೆ ರವಾ ತೊಗೊಂಡಿವಿ. ಒಂದು ವಾಟಿ ಹಿಟ್ಟು ತೊಗೊಂಡಿವಿ. ಒಂದು ವಾಟಿ ನಿಮಗೆ ತೋರ್ಸಾಕತ್ತಿದ್ದೀನಿ ಅಷ್ಟೆ. ಅದು ನಾವು 2.5 ವಾಟಿ ಗೋಧಿ ಹಿಟ್ಟು ತೊಗೊಂಡಿವಿ. ಗೋಧಿ ಹಿಟ್ಟು ಒಂದು ಕಡಾಯಿದೊಳಗೆ ಚಲೋದಂಗೆ ಹುರ್ಕೊಳ್ಳೋದೈತ್ರಿ. ಅದನ್ನು ಹೆಂಗೆ ಹುರಿಯೋದಪ್ಪ ಅಂತಂದ್ರೆ ಅದು ಗೋಧಿ ಹಿಟ್ಟಿಂದ ಒಂದು ಸುವಾಸನೆ ಬರ್ತೈತಿ. ಆ ಸುವಾಸನೆ ಬರೋ ತನಕ ಗೋಧಿ ಹಿಟ್ಟು ನಾವು ಹುರಿಬೇಕು. ಈ ಗೋಧಿ ಹಿಟ್ಟಿಗೆ ನಾವೀಗ ರವಾ ಬೆರೆಸತ್ತ ನೋಡ್ರಿ. ರವಾ ಬೆರೆಸಿ ಸ್ವಲ್ಪ ಒಣದ ಹುರ್ಕೊಳ್ಳೋದ್ರಿ. ನಂತರ ಅದಕ್ಕೆ ಒಂದು ಅರ್ಧ ವಾಟಿ ಆಗುವಷ್ಟು ತುಪ್ಪ ಹಾಕಿಬಿಡೋದ್ರಿ. ಹಿಂಗೆ ತುಪ್ಪ ಹಾಕ್ತಂದ್ರೆ ಅದರದ್ದೊಂದು ಪರಿಮಳ ಬರ್ತೈತಿ. ಆ ಪರಿಮಳ ಬರೋ ತನಕ ಅಂದ್ರೆ ಈ ಹಿಟ್ಟು ಮತ್ತು ರವಾ ಎರಡೂ ಕೂಡಿ ಕಲರ್ ಚೇಂಜ್ ಆಕೈತೆ ರೀ. ಕಲರ್ ಚೇಂಜ್ ಆಗೋ ತನಕ ನಾವು ಅದನ್ನು ಹುರ್ಕೋಬೇಕು. ಹಿಂಗೆ ಹುರಿದ್ರೆ ನಮ್ದು ಮಾದಲಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಈಗ ನಾವು ಕಡಾಯಿದೊಳಗಿಂದ ಒಂದು ಬುಟ್ಟಿಗೆ ಅದನ್ನು ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ. ಹಿಂಗೆ ಶಿಫ್ಟ್ ಮಾಡ್ಕೊಂಡ ನಂತರ ಅದನ್ನು ನಾವು ಕನಕ ರೆಡಿ ಮಾಡೋರ್ದು ರೀ. ಸ್ವಲ್ಪ ನೀರು ಹಾಕಿ ಅದನ್ನು ಭಾಳ ಗಟ್ಟಂಗೆ ನಾದ್ಕೊಂಡ್ಬಿಡೋದ್ರಿ. ನೀರು ಕಡಿಮೆ ಹಾಕೋದು, ಗಟ್ಟಂಗೆ ನಾದೋದು. ಈ ನಾವು ನೀರು ಹಾಕಿ ಬೇಯಿಸೋದ್ರಿಂದ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಹಿಂಗೆ ನಾವೀಗ ಪೇಡೆ ಮಾಡಿ ಇಟ್ಕೊಳತ್ತೇವೆ ನೋಡ್ರಿ. ನಮ್ಮ ಕಡೆ ಉಳ್ಳಿ ಮಾಡೋದಂತಾರೆ. ಹಿಂಗೆ ಒಂದು 3 ದೊಡ್ಡ ಉಳ್ಳಿ ಮಾಡಿ ಅದನ್ನು ಒಂದು 5 ನಿಮಿಷ ನೆನೆಯಾಕಿಟ್ಟಿವಿ. ಈಗ ಒಂದು ಹೋಳಿಗೆ ಮನೆ ತೊಗೊಂಡು ಹೋಳಿಗೆ ಮನೆ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಸಾಕತ್ತಿದ್ದೀವಿ ನಾವು. ಅದ್ರೊಳಗೆ ರವಾ ಸೇರೈತನ ಅದು ಆ ಕಡೆ ಈ ಕಡೆ ಸ್ವಲ್ಪ ಬಾಯಿ ಬಿಡ್ತೈತೆ ರೀ. ನೀವೇನೋ ತಲೆ ಕೆಡಿಸ್ಕೋಬೇಡ್ರಿ, ಬಾಯಿ ಬಿಡ್ಲದ. ಇದು ನಮ್ಗೆ ಬೇಯಿಸೋದು ಇಂಪಾರ್ಟೆಂಟ್. ಇದು ಡಬಲ್ ಫ್ರೈ ಆಗ್ಬೇಕ್ರಿ. ಈಗ ರವಾ ಹಿಟ್ಟ ಒಮ್ಮೆ ಫ್ರೈ ಆಗೈತಿ. ಈಗ ತವೆ ಒಳಗೆ ಇದನ್ನು ಚಲೋದಂಗೆ ಬೇಯಿಸ್ಬಿಡೋದು ನೋಡ್ರಿ. ನೀರಿನೊಳಗೆ ಚಪಾತಿಗತ್ಲೆ ಆಗಿರ್ತೈತಿ. ಇದನ್ನು ನಾವು ಚಲೋದಂಗೆ ಬೇಯಿಸ್ಬಿಡೋದ್ರಿ. ಬೇಯಿಸ್ತಂದ್ರೆ ಈ ಥರದ ಇನ್ನೂ ಪರಿಮಳ ಡಬಲ್ ಆಕೈತೆ ರೀ. ಹಿಂಗೆ ಬೇಯಿಸಿ ಇದನ್ನು ಮುಂದೆ ಪ್ರೊಸೆಸ್ ಐತೆ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಬೇಯಿಸಿದ ನಂತರ ಹಿಂಗೆ ಕೈನಿಂದ ಅರ್ಧಂಬರ್ಧ ಪುಡಿ ಮಾಡೋದು ನೋಡ್ರಿ. ಸ್ವಲ್ಪ ಬೇಯಿಸಿ ಆರಾಕಿಡೋದ್ರಿ. ಅದನ್ನು ಆರಿದ ನಂತರ ಹಿಂಗೆ ಕೈನಿಂದ ಪುಡಿ ಮಾಡ್ಕೊಳ್ಳೋದು. ಪುಡಿ ಮಾಡ್ಕೊಂಡು ಈಗ ನಾವು ಈ ಕಡೆ ಶಿಫ್ಟ್ ಮಾಡಕತ್ತೀವಿ ನೋಡ್ರಿ. ಹಿಂಗೆ ಶಿಫ್ಟ್ ಮಾಡಿ ಅದನ್ನು ಇನ್ನು ನಾವು ಅದಕ್ಕೆ ಎಲ್ಲ ಪದಾರ್ಥಗಳನ್ನ ಸೇರಿಸೋದೈತ್ರಿ. ಆ ಪದಾರ್ಥಗಳನ್ನ ಈಗ ಹೆಂಗಾರು ನಮ್ಮದು ತವೆ ಕಾದೈತಿ. ಅದ ತವೆ ಒಳಗನ ಒಂದು 10-15 ಏಲಕ್ಕಿ, 1-1.5 ಚಮಚ ಆಗುವಟ್ಟ ಗಸಗಸಿ, ಆಮೇಲೆ ಒಂದು ದೊಡ್ಡ ಚಮಚದಿಂದ 1 ಚಮಚೆ ಬಿಳಿ ಎಳ್ಳ, ಇಷ್ಟು ನಾವು ಹುರ್ಕೊಂಡ್ಬಿಡೋದ್ರಿ. ಹೆಂಗಾದ್ರೂ ಆಲ್ರೆಡಿ ನಮ್ದು ತವೆ ಕಾದದ್ದನ ಇರ್ತೈತಿ. ಪಟ್ ಅಂತೇಳಿ ಚಟಪಟ ಅಂದ್ರೆ ಮುಗಿತ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಒಳಗೆ ಒಂದು ಅರ್ಧ ವಾಟಿ ತುಪ್ಪ ಹಾಕಿ ತುಪ್ಪದೊಳಗೆ ನಾವು ಫಸ್ಟ್ ಗೋಡಂಬಿ ಹಾಕಿವ್ರಿ. ಗೋಡಂಬಿ ಚಲೋದಂಗೆ ಬೇಯಿಸೋದ್ರಿ. ಇದನ್ನು ಹೆಂಗೆ ಬೇಯಿಸೋದಪ್ಪ ಅಂದ್ರೆ ಕಲರ್ ಚೇಂಜ್ ಆಗ್ಬೇಕ್ರಿ. ಗೋಡಂಬಿ ಆದ ಕೂಡಲೇ ಬಾದಾಮ್ದು ಕಟ್ಟಿಂಗ್ ಐತಿ, ಆಮೇಲೆ ಪಿಸ್ತಾ ಕಟ್ಟಿಂಗ್ ಐತಿ. ಇವ ರೆಡಿಮೇಡ್ ಸಿಗ್ತಾವ. ನೀವು ಮನೆಯೊಳಗನ ಕಟ್ ಮಾಡ್ಬೇಕಂತೇಳಿ ಏನಿಲ್ಲ. ಬಾದಾಮ್ ಪಿಸ್ತಾ ಕಟ್ಟಿಂಗ್ ಕೇಳ್ರಂದ್ರೆ ಕೊಡ್ತಾರೆ. ಗೋಡಂಬಿ ಕಟ್ಟಿಂಗನೂ ಸಿಗ್ತೈತಿ. ನಾವು ಕಟ್ಟಿಂಗ್ ಪೀಸ್ ಇದ್ದವನ್ನ ಅವನ್ನ ಹಾಕೀವಿ. ನೀವು ಹಾಕ್ರಿ, ಇಲ್ಲಾಂದ್ರೆ ಕಟ್ ಮಾಡಿ ಹಾಕ್ರಿ. ಈಗ ಪುಟಾಣಿ ಮತ್ತು ಒಣ ದ್ರಾಕ್ಷಿ, ಆಮೇಲೆ ಒಣ ಕೊಬ್ಬರಿ ತುರಿ ಇಷ್ಟು ಹಾಕಿ ತುಪ್ಪದೊಳಗೆ ಚಲೋದಂಗೆ ಹುರ್ಕೊಂಡ್ಬಿಡೋದು ನೋಡ್ರಿ. ಹೆಂಗೆ ಮಸ್ತ್ ಘಮ ಬರ್ತೈತಲ್ಲ, ಭಾರಿ ಬರ್ತೈತಿ. ಇದಕ್ಕೆ ಬಡೆ ಸೋಪು, ನಾವು ಸೋಂಪು ಅಂತವಲ್ಲ ಅದನ್ನು ಇದಕ್ಕೆ ಸೇರಿಸಿಬಿಡೋದ್ರಿ. ಅದು ಬೈಟ್ ಒಳಗೆ ನಾವು ತಿನ್ಬೇಕಾದ್ರೆ ಒಂದೊಂದು ಬಡೆ ಸೊಪ್ಪು ಸಿಕ್ಕಾಗ ಅದರದೊಂದು ಫ್ಲೇವರ್ ಬರ್ತೈತೆ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ. ಈ ಸಂಕ್ರಮಣಕ್ಕೆ ಈ ಮಾದಲಿ ರೆಸಿಪಿ ನೀವು ಮಾಡೋದು ಮರಿಬೇಡ್ರಿ. ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ
ಅದು ರವೆ ಮತ್ತು ಗೋಧಿ ಹಿಟ್ಟಿಂದ ಚಪಾತಿ ಅದನ್ನೀಗ ಮಿಕ್ಸಿಗೆ ಹಾಕಿ ಸಣ್ಣ ಮಾಡೋರದವ್ರಿ. ನೀವು ನೋಡ್ತಿರ್ಬೋದು ಮಿಕ್ಸಿ ಒಳಗೆ ತರಿ ತರಿಯಾಗಿ ನಾವು ಅದನ್ನು ಸಣ್ಣ ಮಾಡೀವಿ. ಹಿಂಗಾಗ್ತೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ನಾವು 1-2-3 ಬ್ಯಾಚ್ ಒಳಗೆ ನಾವು ಅದನ್ನು ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಡೀವಿ. ಹಿಂಗೆ ಸಣ್ಣ ಮಾಡ್ಕೊಂಡು ನಾವು ಏನಿಗೆಲ್ಲ ಪದಾರ್ಥಗಳನ್ನ ಹುರಿದಿಟ್ಟುಕೊಂಡಿವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಸೇರಿಸಿಬಿಡೋದ್ರಿ. ಸೇರಿಸಿ ಇದನ್ನು ಚಲೋದಂಗೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿತ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಈಗ ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಿ ನೋಡ್ರಿ, ಅದ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಹಿಂಗೆ ಕಲರ್ ಚೇಂಜ್ ಆದಮೇಲೆ ನಮ್ಮ ಮಾದಲಿ ಪರ್ಫೆಕ್ಟಾಗಿ ಬರ್ತೈತ್ರಿ. ಈಗ ನಾವು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೀವಿ. ಬೆಲ್ಲ ನೋಡ್ಕೊಂಡು ಹಾಕ್ರಿ. ಸಿಹಿ ಜಾಸ್ತಿ ತಿನ್ನೋರಿದ್ರಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ತಿನ್ನೋರಿದ್ರಂದ್ರೆ ಕಡಿಮೆ ಹಾಕ್ರಿ. ನಾವು ಬೆಲ್ಲ ಹಾಕೀವಿ, ಸ್ವಲ್ಪ ಸಕ್ರೆ ಪುಡಿನೂ ಹಾಕೋರ್ದೀವಿ ನಾವು. ನೀವು ಸಕ್ರೆ ಪುಡಿ ಬೇಕಂದ್ರೆ ಹಾಕ್ರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಬೆಲ್ಲನೇ ಜಾಸ್ತಿ ಹಾಕ್ಬೋದು, ಆದ್ರೆ ನಾವು ಸ್ವಲ್ಪ ಎಲ್ಲ ಮಿಕ್ಸ್ ಚಲೋ ಆಗಲಿ ಅಂತೇಳಿ ನಾವು ಸ್ವಲ್ಪ ಹಾಕ್ತಿರ್ತೀವಿ. ಅದರ ಪ್ರಕಾರ ನಾವು ಸಕ್ರೆ ಹಾಕೀವಿ. ಈಗ ಮುಂದೆ ತೋರಿಸ್ತೀನಿ ನಿಮಗೆ. ಈಗ ಬೆಲ್ಲ ಹಾಕಿ ಹಿಂಗೆ ಕೈನಿಂದ ತಿಕ್ಕಿ ಮಿಕ್ಸ್ ಮಾಡೋದು ನೋಡ್ರಿ. ಒಂದು ಸ್ವಲ್ಪ ಪ್ರೊಸೆಸ್ ಉದ್ದೈತಿ, ನೀವೇನು ಕಾಳಜಿ ಮಾಡಬೇಡ್ರಿ. ಈಗ ನೋಡ್ರಿ ಅದನ್ನು ಎಳ್ಳ ಗಸಗಸಿ ಇತ್ತಲ್ಲ ಅದನ್ನು ಪೌಡ್ರ್ ಮಾಡಿ ಏಲಕ್ಕಿದ ಅದನ್ನು ಹಾಕೀವಿ. ಆಮೇಲೆ ಕೊಬ್ಬರಿ ತುರಿ ಆದ ನಂತರ ಸ್ವಲ್ಪ ಸಕ್ರೆ ಪುಡಿ ಹಾಕಕತ್ತಿದ್ದೀವಿ. ಸಕ್ರೆ ಪುಡಿ ಆದ ನಂತರ ಜಾಜಿಕಾಯಿ ಇತ್ತಲ್ಲ ಜಾಜಿಕಾಯಿದ ಪುಡಿ, ಅವನ್ನೆಲ್ಲ ಪುಡಿ ಮಾಡೋದು ಪ್ರೊಸೆಸ್ ಭಾಳ ಉದ್ದಾಗ್ತೈತೆ ಅಂತೇಳಿ ನಿಮಗೆ ಶಾರ್ಟಾಗಿ ತೋರಿಸೀನಿ. ಜಾಜಿಕಾಯಿ ಪುಡಿ ಹಾಕಿದ್ವು. ಈಗ ಜಾಜಿಕಾಯಿ ಪುಡಿ ಆದ ಕೂಡಲೇ ನಮ್ಮ ಎಲ್ಲ ಡ್ರೈ ಫ್ರೂಟ್ಸ ಇದಕ್ಕೆ ಶಿಫ್ಟ್ ಮಾಡಕತ್ತೀವಿ ನೋಡ್ರಿ. ಕಡಾಯಿದಾಗ ಹುರ್ಕೊಂಡಿದ್ದ ತುಪ್ಪದೊಳಗೆ ನಾವು ಹುರ್ಕೊಂಡಿದ್ದ ಎಲ್ಲ ಡ್ರೈ ಫ್ರೂಟ್ಸ ಇದಕ್ಕೆ ಹಾಕತ್ತೀವ್ರಿ. ಹಿಂಗೆ ಡ್ರೈ ಫ್ರೂಟ್ ಹಾಕಿ ನೀವು ಮಾದಲಿ ಮಾಡಿರಂದ್ರೆ ಮಾದಲಿ ತುಪ್ಪ ಹಾಲು ವಾಹ್ ಸಂಕ್ರಮಣ ಭಾರಿ ಸೂಪರ್ ಆಕತಿ. ನೀವು ಇದನ್ನು ಮಾಡೇ ಬಿಡ್ರಿ. ಆಮೇಲೆ ಸಂಕ್ರಮಣ ವಿಶೇಷ ಅಂತೇಳಿ ಮನೆಗೆ ನೆಂಟರು ಬಂದ್ರೆ ನೆಂಟರು ಕೊಡ್ತಾರೆ. ಆಮೇಲೆ ಅಕ್ಕಪಕ್ಕದ ಮನೆಯವ್ರಿಗೂ ಸಂಕ್ರಮಣ ದಿನ ಇದನ್ನು ಭೋಗಿ ದಿವಸ ಹಂಚ್ತಾರೆ. ನೀವು ಹಂಚ್ರಿ, ನಿಮ್ಮ ನೆಂಟರಿಗೆಲ್ಲ ಕರೆದು ಇದನ್ನು ಕೊಡ್ರಿ. ಮನೆ ಮಂದಿಗೆಲ್ಲ ಚಲೋದಂಗೆ ಮಾಡಿ ತಿನ್ನಿಸ್ರಿ. ಈಗ ಸರ್ವಿಂಗ್ ಬೌಲ್ ಒಳಗೆ ನಾವು ಮಾದಲಿ ಸರ್ವ್ ಮಾಡ್ಕೊಂಡೀವಿ. ಇದರ ರುಚಿ ನೋಡ್ತೀವಿ. ನೀವು ಈ ಮಾದಲಿನ ಇವತ್ತಿನ ದಿವಸ ಮಾಡೋದು ಮರಿಬೇಡ್ರಿ. ಈ ವಿಡಿಯೋ ಬಂದ ಕೂಡಲೇ ಈ ರೆಸಿಪಿನ ರೆಡಿ ಮಾಡಿರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.